ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 24ನೇ ಎಪಿಸೋಡ್, ಇದು 2 ಭಾಗದಲ್ಲಿ ಮೂಡಿಬಂದಿದೆ. 1ನೇ ಭಾಗದಲ್ಲಿ 230ರಿಂದ 233 ಪ್ರಶ್ನೆಗಳು, 2ನೇ ಭಾಗದಲ್ಲಿ 233ರಿಂದ 245 ಪ್ರಶ್ನೆಗಳನ್ನು ಚಿಂತನೆ ಮಾಡಿದ್ದೇವೆ. ಇದೀಗ 25ನೇ ಎಪಿಸೋಡ್ನಲ್ಲಿ 246ರಿಂದ ಪ್ರಶ್ನೆಗಳನ್ನು ಚಿಂತನೆ ಮಾಡೋಣ. ದೇವತೆಗಳಿಗೆ ಅಷ್ಟಸಿದ್ಧಿ ಮಾತಿನ ಅಭಿಪ್ರಾಯವೇನು? ದೇವತೆಗಳಿಗೆ ಅಷ್ಟಸಿದ್ಧಿ ಅಣಿಮಾ ಮಹಿಮಾ ಚೈವ ಅಂಥೇಳಿ, ಮನುಷ್ಯರಿಗೆ ಭಗವಂತನ ಆರಾಧನೆ ಒಲಿಸಿಕೊಂಡರೆ ಅಷ್ಟಾದಶ ಸಿದ್ಧಿ, ಒಂದು 10 ಹೆಚ್ಚು 18. ಏನಿದು ದೇವಸಿದ್ಧಿ ಕಮ್ಮಿ ಆಯಿತಾ ಅಂತ ಭಾವಿಸಬಾರ್ದು. ಯಾಕೆ? ದೇವತೆಗಳು ಪಡೀತಕ್ಕಂಥ 8 ಸಿದ್ಧಿಗಳಲ್ಲೇನೆ ಮನುಷ್ಯರು ಪಡೆಯುವ ಅಷ್ಟಾದಶ ಸಿದ್ಧಿಗಳು ಕೂಡ ಅಡಕವಾಗಿ ಬಿಡುತ್ತದೆ. ಹಾಗಾಗಿ ದೇವತೆಗಳ ಸಿದ್ಧಿ ಕಮ್ಮಿ ಅಂತ ಭಾವಿಸಬಾರದು. ಈ ವಿಚಾರಕ್ಕೆ ಆಧಾರ ಏನು? ಐಶ್ವರ್ಯ ಗ್ರಂಥ, ಹರಿವಂಶ, ಕೂರ್ಮಪುರಾಣ ಮುಂತಾದ ವಿವಿಧ ಗ್ರಂಥಗಳ ಮಾತುಗಳು ಆಧಾರವಾಗಿರ್ತಕ್ಕಂಥದ್ದನ್ನು ಆಚಾರ್ಯ ಮಧ್ವರು ನಮಗೆ ತೋರಿಸಿಕೊಟ್ಟಿದ್ದಾರೆ ತಾತ್ಪರ್ಯ ಗ್ರಂಥದಲ್ಲಿ. ಇಲ್ಲೊಂದು ಮತ್ತೊಂದು ಪ್ರಶ್ನೆ ಬರ್ತಕ್ಕಂಥದ್ದು, ಧ್ಯಾನ ನಾವು ಮಾಡತಕ್ಕಂಥದ್ದು ಒಬ್ಬನೇ ಹರಿ, ಹೌದಾ? ಸಿದ್ಧಿ ಮಾತ್ರ ವೆರೈಟಿ, ವಿವಿಧ. ಯಾಕೆ? ಧ್ಯಾನ ಒಬ್ಬನದ್ದು, ಸಿದ್ಧಿ ಅನೇಕ. ಇದರ ಯಾಕೆ ಈ ರೀತಿ ವ್ಯತ್ಯಾಸ ಅಂತಂದರೆ, ಉಪಾಸಿಸುವ ಅಧಿಷ್ಠಾನಗಳು ಮತ್ತು ಉಪಾಸನೆ ಮಾಡತಕ್ಕಂಥ ವ್ಯಕ್ತಿಗಳು ಭಿನ್ನ ಭಿನ್ನರಾಗಿದ್ದಾರೆ. ವಿವಿಧ ಬಗೆಯ ಗುಣಗಳ ಉಪಾಸನೆ, ಬೇರೆ ಬೇರೆ ರೂಪಗಳಿವೆ ಭಗವಂತನದ್ದು, ಬೇರೆ ಬೇರೆ ಅಧಿಷ್ಠಾನ, ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ಗುಣಗಳು. ಆ ಕಾರಣಕ್ಕೋಸ್ಕರ ಒಬ್ಬನೇ ವಿಷ್ಣುವಾಗಿದ್ದರೂ ಧ್ಯಾನ ಮಾಡತಕ್ಕಂಥವರು ಧ್ಯಾನ ಮಾಡುವ ಗುಣಗಳು, ರೂಪಗಳು ಭಿನ್ನ ಭಿನ್ನವಾದ್ದರಿಂದ ಸಿದ್ಧಿಗಳು ಕೂಡ ಭಿನ್ನ ಭಿನ್ನವಾಗಿವೆ ಅನ್ನುವ ಉತ್ತರವನ್ನು ಏಕಸ್ಮಾತ್ ಸಿದ್ಧಯೋ ವಿಷ್ಣೋ ಸ್ಥಾನಭೇದಾತ್ ಪೃಥಗ್ವಿದಾಃ ಅನ್ನುವ ಮಹಾಭಾರತ ನಮ್ಮ ಗಮನಕ್ಕೆ ತಂದುಕೊಟ್ಟದ್ದನ್ನು ನೋಡಬಹುದಾಗಿದೆ. ಯೋಗ ಸಿದ್ಧಿಗಳು ಮೋಕ್ಷಕ್ಕೆ ಅಡ್ಡಿ ಅನ್ನೋ ಒಂದು ಮಾತಿದೆ. ಈ ಅಭಿಪ್ರಾಯ ಏನು? ಇದನ್ನು ನಿವೃತ್ತ ಗ್ರಂಥದ ಹಿನ್ನೆಲೆಯಲ್ಲಿ ಅಕಾಮೋ ಯದಿವಾಯುಂಚ ಆ ಮಾತಿನ ಮೂಲಕ ಅರ್ಥೈಸಬೇಕಾಗಿದೆ. ಏನು? ಸೌಬರಿ ಮಹರ್ಷಿ 50 ಜನ್ಮದ ಕರ್ಮವನ್ನು ಒಂದೇ ಜನ್ಮದಲ್ಲಿ ಯೋಗ ಪ್ರಭಾವದಿಂದ 50 ಶರೀರ ಪಡೆದು ಸಂಸಾರ ನಡೆಸಿ ಅನುಭವ ಕಳ್ಕೊಂಡಿದ್ದಾನೆ. ಹಾಗಾಗಿ ಯೋಗ ಸಿದ್ಧಿ ಮೋಕ್ಷಕ್ಕೆ ಅಡ್ಡಿ ಹೇಗೆ? ಇನ್ನೂ ಹೆಚ್ಚು ಅನುಕೂಲವೇ ಅಲ್ವಾ ಅಂತ ಅನ್ನೋ ಪ್ರಶ್ನೆ ಬರ್ತದೆ. ಇಷ್ಟೇ ಅದರ ತಾತ್ಪರ್ಯ. ಯೋಗ ಸಿದ್ಧಿ ಪಡೆದ ಅಪರೋಕ್ಷ ಜ್ಞಾನ ಅಂತೇನುಂಟಲ್ಲ, ಅದು ಮೋಕ್ಷ ಯೋಗ್ಯವಾಗಿರ್ತಕ್ಕಂಥ ಅಪರೋಕ್ಷ ಜ್ಞಾನ ಅಲ್ಲ, ಭಗವಂತನ ಸಾಕ್ಷಾತ್ಕಾರವಲ್ಲ. ಸಿದ್ಧಿ ಪಡಿತಕ್ಕಂಥದ್ದಕ್ಕೆ ಒಂದು ಸಾಮಾನ್ಯ ಅಪರೋಕ್ಷ ಭಗವಂತನದ್ದು, ಮೋಕ್ಷಕ್ಕೆ ಒಂದು ವಿಶಿಷ್ಟ ಅಪರೋಕ್ಷ ಭಗವಂತನದ್ದು. 2 ಪ್ರತ್ಯೇಕ ಇದೆ. ಈ ಸಿದ್ಧಿಗೋಸ್ಕರ ಭಗವಂತನ ಸಾಕ್ಷಾತ್ಕಾರ ಏನು ದೊರೀತದೆ, ಸಾಮಾನ್ಯವಾಗಿರ್ತಕ್ಕಂಥ ಅಪರೋಕ್ಷ, ಅದು ಮೋಕ್ಷಕ್ಕೆ ಪೂರಕವೂ ಅಲ್ಲ, ಪ್ರೇರಕವೂ ಅಲ್ಲ. ಹಾಗಾಗಿ ಮೋಕ್ಷ ಪಡಿಬೇಕಂತಕ್ಕಂಥ ಅಪೇಕ್ಷೆ ಇರತಕ್ಕಂಥವ್ರು ಇಂಥ ಸಿದ್ಧಿಯನ್ನು ಪಡ್ಕೊಂಡ್ರು ಅಂತಂದರೆ ಸಾಮಾನ್ಯ ಅಪರೋಕ್ಷ ಆಗಿದೆ. ಮೋಕ್ಷ ಪಡಿಬೇಕು ಅಂತಾಗಿದ್ದರೆ ಮತ್ತೆ ಅವರು ಕೂಡ ವಿಶೇಷ ಅಪರೋಕ್ಷಕ್ಕೆ ಪ್ರಯತ್ನವನ್ನು ಮಾಡಲೇಬೇಕು. ಹಾಗಷ್ಟು ಟೈಮ್ ವೇಸ್ಟಾ? ಸಿದ್ಧಿ ಪಡ್ಕೊಳ್ಳೋ ಸಲುವಾಗಿ ಒಂದು ಅಪರೋಕ್ಷಕ್ಕೆ ಪ್ರಯತ್ನ, ಮೋಕ್ಷ ಪಡ್ಕೋಸ್ಕರ ಇನ್ನೊಂದು ಅಪರೋಕ್ಷಕ್ಕೆ ಇನ್ನೂ ಹೆಚ್ಚಿನ ಪ್ರಯತ್ನ. ಈ ಸಿದ್ಧಿ ಪಡ್ಕೊಳ್ಳೋದ್ರ ಬದಲಾಗಿ ಅದೇ ಸಮಯದಲ್ಲಿ ಅದೇ ಭಗವಂತನ ವಿಶೇಷ ಅಪರೋಕ್ಷಕ್ಕಾಗಿ ಪ್ರಯತ್ನಪಟ್ಟು ಅಂತ ಪಡ್ಕೊಂಡ್ಬಿಟ್ರೆ ಇವರಿಗಿಂತ ಬೇಗ ಮುಂಚೆ ಮೋಕ್ಷ ಪ್ರಾಪ್ತಿಯಾಗಿಬಿಡ್ತದೆ. ಇದು ಪ್ಲಸ್ ಪಾಯಿಂಟ್. ಅದಕ್ಕಾಗಿ ಸಿದ್ಧಿಯನ್ನು ಜ್ಞಾನಿಗಳು ಬಯಸುವುದಿಲ್ಲ. ಮೋಕ್ಷ ಲೇಟ್ ಆಗಿಬಿಡ್ತದೆ. ಈ ಸಿದ್ಧಿ ಪಡ್ಕೊಂಡ್ವಿ, ಅಲ್ಲಿ ಅಪರೋಕ್ಷ ಸಾಮಾನ್ಯ ಅಪರೋಕ್ಷ ಆಗಿತ್ತು, ಆ ಲಾಭವನ್ನು ಪಡ್ಕೊಂಡ್ವಿ, ಅಲ್ಲೇ ಒಂದಷ್ಟು ಸಮಯ ಹೋಗಿಬಿಡ್ತದೆ. ಆ ಮೋಕ್ಷ ಪ್ರಾಪ್ತಿ ಯೋಗ್ಯವಾಗಿರ್ತಕ್ಕಂಥ ಭಗವಂತನ ಅಪರೋಕ್ಷ ಪಡ್ಕೋಬೇಕಾಗಿದ್ದರೆ ಇಟ್ ಟೇಕ್ಸ್ ಟೈಮ್, ಮತ್ತೆ ಒಂದಷ್ಟು ಸಮಯ ಹಿಡಿತದೆ. ಅದಕ್ಕಾಗಿ ಅಷ್ಟು ಸಮಯ ವಿಳಂಬ ಏನಾಗ್ತದೆ, ಅದಕ್ಕಾಗಿ ಸಿದ್ಧಿಯನ್ನು
ಜ್ಞಾನಿಗಳು ಬಯಸುವುದಿಲ್ಲ. ಅದಕ್ಕಾಗಿ ಇದನ್ನು ಮೋಕ್ಷಕ್ಕೆ ಅಡ್ಡಿ ಅಂತ ಹೇಳಿರ್ತಕ್ಕಂಥ ಈ ಉದ್ದೇಶಕ್ಕೋಸ್ಕರ, ಅದಕ್ಕಾಗಿ ಸಿದ್ಧಿಗಳು ಮೋಕ್ಷಕ್ಕಡ್ಡಿ ಅಂತ ಹೇಳಲಾಗಿದೆ. ಹೌದು, ಜನ್ಮ, ಔಷಧ, ತಪಸ್ಸು, ಮಂತ್ರಾದಿಗಳಿಂದ ಈ ಸಿದ್ಧಿ ಸುಲಭವಾಗಿರುವಾಗ ಈ ಯೋಗ ಸಿದ್ಧಿ ಇಷ್ಟೊಂದು ಕಷ್ಟಪಟ್ಟುಕೊಂಡು ಯಾಕಿದರ ಸಾಧನೆ ಮಾಡಬೇಕು ಅಂತ ಅನ್ನೋದಾಗಿದ್ದರೆ, ಜನ್ಮದಿಂದ, ಔಷಧದಿಂದ, ತಪಸ್ಸಿನಿಂದ, ಮಂತ್ರದಿಂದ, ಹೀಗೆಲ್ಲ ಬೇರೆ ಬೇರೆ ಮಾರ್ಗೋಪಾಯಗಳಿಂದ ಪಡೆದಿರತಕ್ಕ ಸಿದ್ಧಿಗಳೆಲ್ಲ ಅದೇನು ಹೊಸದಲ್ಲ, ಹರಿಯ ಧ್ಯಾನದಿಂದಲೇ ಬಂದದ್ದೇ ವಿನಃ ಸುಮ್ಮನೆ ಬಂದವುಗಳಲ್ಲ. ಅಷ್ಟೇ ಅಲ್ಲ, ಎಲ್ಲರಿಗೂ ಎಲ್ಲ ಸಿದ್ಧಿಗಳು ಸಿಕ್ಕಿರುವುದಿಲ್ಲ. ಕೆಲವರಿಗೆ ಕೆಲವನ್ನು ಮಾತ್ರ ಪಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಯೋಗ ಸಿದ್ಧಿ, ಯೋಗ ಫಲ ಹಾಗಲ್ಲ. ಈ ಸಾಧನೆ ಮಾಡಿದವರಿಗೆ ಎಲ್ಲರಿಗೆ ಎಲ್ಲ ಸಿದ್ಧಿಯನ್ನು ಕೂಡ ಪಡೆದುಕೊಳ್ಳುವ ಅವಕಾಶ ಇದೆ. ಅದಕ್ಕಾಗಿ ಈ ಪ್ರಯತ್ನ ಮಾಡಬೇಕು ಅನ್ನುವ ಮಾತನ್ನು ಜನ್ಮಾದಿಭಿ ಅನ್ನುವ ನಿವೃತ್ತ ಗ್ರಂಥದಲ್ಲಿ ಈ ಮಾತನ್ನು ಉಲ್ಲೇಖ ಮಾಡಲಾಗಿದೆ. ಜನ್ಮಾದಿಭಿಃ ಪ್ರಾಪ್ಯತೆ ಯೋಗಜಂ ಫಲಂ ಯೋಗೇನ ಸರ್ವೈ ಪ್ರಾಪ್ಯೇತ ಯೋಗೇ ಯತ್ನಂ ತತಃ ಕುರು. ಯೋಗದಿಂದ ಮಾಡಿದಾಗ ಎಲ್ಲರಿಗೂ ಅದರ ಲಾಭ ಉಂಟಾಗ್ತದೆ. ಜನ್ಮಾದಿ ಕಾರಣಗಳು ಯಾಗಲೇ ಹೇಳಿದಂತೆ ಅದು ಕೆಲವರಿಗೆ ಮಾತ್ರ, ಅದು ಕೆಲವೊಂದು ಮಾತ್ರ ಸಿದ್ಧಿ, ಎಲ್ಲ ಸಿಗೋದಿಲ್ಲ. ಅದಕ್ಕಾಗಿ ಈ ಪ್ರಯತ್ನ ಮಾಡಬೇಕು. ಯೋಗಿಗಳು ಜ್ಞಾನ, ಸಿದ್ಧಿ, ಮೋಕ್ಷಾದಿಗಳನ್ನು ಪಡೆದುಕೊಳ್ಳಲು ಏನು ಪ್ರಯತ್ನವನ್ನು ಮಾಡ್ತಾರೆ, ಉಪಾಸನೆ ಮಾಡ್ತಾರೆ. ಆ ಉಪಾಸನೆಗೆ ಯೋಗ್ಯವಾಗಿರತಕ್ಕಂತಹ ಭೂಮ್ಯಾದಿಗಳಲ್ಲಿಯ ಹರಿಯ ವಿಭೂತಿ ರೂಪ ಯಾವುದು? ಎಲ್ಲರಲ್ಲಿ, ಎಲ್ಲ ಕಡೆಗಳಲ್ಲಿ ಹರಿಯು ಅಂತರ್ಯಾಮಿಯಾಗಿದ್ದಾನೆ. ಆಯಾ ಗುಂಪುಗಳಲ್ಲಿ ಒಂದು ಯಾವುದೋ ಶ್ರೇಷ್ಠ ಆಗಿರ್ತದೆ. ಆ ಶ್ರೇಷ್ಠತೆ ಯಾಕೆ ಬಂದಿದ್ದಕ್ಕೆ? ಅದರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ವಿಶೇಷ ರೂಪ ಸನ್ನಿಧಾನದಿಂದ ಅದಕ್ಕೆ ಶ್ರೇಷ್ಠತೆ ಪ್ರಾಪ್ತವಾಗಿರ್ತದೆ. ಅದನ್ನೇ ವಿಭೂತಿ ರೂಪ ಅಂತ ಕರೆಯಲಾಗ್ತದೆ. ಉದಾಹರಣೆ ನೋಡುವಂತಾಗಿದ್ದರೆ, ಇಂದ್ರೋಹಂ ಸರ್ವದೇವಾನಾಂ, ದೇವರ ಗುಂಪಿನಲ್ಲಿ ನಾನು ಇಂದ್ರ, ಆದಿತ್ಯಾನಾಂ ಅಹಂ ವಿಷ್ಣು ಅಂತೀಗೆಲ್ಲ ಹೇಳ್ತಾನೆ ಭಗವಂತ. ದ್ವಾದಶ ಆದಿತ್ಯರಲ್ಲಿ ನಾನು ವಿಷ್ಣು, ಅಕ್ಷರಗಳ ಗುಂಪಿನಲ್ಲಿ ನಾನು ಅಕಾರ, ಅಕ್ಷರಾಣಾಂ ಅಕಾರೋಸ್ಮಿ, ಪಾಂಡವಾನಾಂ ಧನಂಜಯ, ಪಾಂಡವರಲ್ಲಿ ಅರ್ಜುನ, ವರ್ಣಗಳಲ್ಲಿ ಬ್ರಾಹ್ಮಣ, ಆಶ್ರಮಗಳಲ್ಲಿ ಸನ್ಯಾಸ, ಎಲ್ಲ ತೀರ್ಥಗಳಲ್ಲಿ ಗಂಗೆ, ನದಿಗಳಲ್ಲಿ ಗಂಗೆ, ಪುರೋಹಿತರಲ್ಲಿ ವಶಿಷ್ಠ, ಆನೆಗಳ ಗುಂಪಿನಲ್ಲಿ ಐರಾವತ, ಸ್ಥಿರತೆಯಲ್ಲಿ ಪರ್ವತ, ಸ್ತ್ರೀಯರಲ್ಲಿ ಶತರೂಪಾದೇವಿ, ಪುರುಷರಲ್ಲಿ ಸ್ವಯಂಭೂಮನು. ಹೀಗೆ ನಾನಾ ಕಡೆಗಳಲ್ಲಿ ಆಯಾ ಗುಂಪಿನಲ್ಲಿ ಒಂದು ನಿರ್ದಿಷ್ಟ ವ್ಯಕ್ತಿ ಶ್ರೇಷ್ಠತೆ ಆಗಬೇಕು ಅಂತಾಗಿದ್ದರೆ, ಬರಬೇಕು ಅಂತಾಗಿದ್ದರೆ ಅಲ್ಲಿರ್ತಕ್ಕಂತಹ ಹರಿಯ ವಿಭೂತಿ ರೂಪವೇ ಕಾರಣ. ಅದನ್ನು ಉಪಾಸನೆ ಮಾಡಬೇಕು ಅನ್ನೋ ಮಾತನ್ನು ಉದ್ಧವನಿಗೆ ಹೇಳಿಕೊಟ್ಟ ಕೃಷ್ಣ. ಇಲ್ಲೊಂದು ಮಾತು ಬರ್ತದೆ, ದೇವತೆಗಳಲ್ಲಿ ಇಂದ್ರ ಶ್ರೇಷ್ಠ. ಏನು ಹಾಗಂದರೆ, ನದಿಗಳಲ್ಲಿ ಗಂಗೆ ಶ್ರೇಷ್ಠ, ಸ್ಥಿರತೆಯಲ್ಲಿ ಪರ್ವತ ಶ್ರೇಷ್ಠ. ಈ ಮಾತುಗಳ ಅಭಿಪ್ರಾಯ ಏನು? ಹರಿಗೆ ಇಂದ್ರಾದಿಗಳ ಅಭೇದವಿದ್ದು ಅವರೆಲ್ಲರೂ ಒಂದೇ ಎಂದು ಭಾವಿಸಬಾರದು. ಹರಿಯು ಇಂದ್ರ, ದೇವಾನಾಂ ಇಂದ್ರ, ಎಲ್ಲ ದೇವಗಳ ಇಂದ್ರನಾಗಿದ್ದೇನೆ ಅಂದರೆ ಹರಿಯೇ ಇಂದ್ರ ಅನ್ನೋ ಅರ್ಥ ಅಲ್ಲ, ಶ್ರೇಷ್ಠ ಅನ್ನೋ ಅರ್ಥ. ಇದನ್ನು ಸೃಷ್ಟಿಸ್ಥಿತ್ಯಾದಿ ಅನ್ನುವ ಮಾತಿನಂತೆ ಇದನ್ನು ಅರ್ಥೈಸಬೇಕಾಗಿದೆ. ತತ್ವಗ್ರಂಥದ ಮಾತು ನಮ್ಮ ಗಮನಕ್ಕೆ ತಂದು ಕೊಡ್ತಾ ಇದೆ. ಆಯಾ ವ್ಯಕ್ತಿ ಹಾಗೂ ವಸ್ತುಗಳ ಸೃಷ್ಟಿ, ಸ್ಥಿತಿ, ನಿಯಂತ್ರಣಾದಿಗಳು ಹರಿ ಅಧೀನ. ಈಗ ನೋಡಿರ್ಬೇಕಾದ್ರೆ ಮನೆ ಆಗು ಹೋಗುವ ಜವಾಬ್ದಾರಿಯನ್ನು ಯಾನೊಬ್ಬ ಇದ್ದ 3-4 ಜನ ಮಕ್ಕಳಲ್ಲಿ ಒಬ್ಬ ಅದನ್ನು ಮ್ಯಾನೇಜ್ ಮಾಡ್ತಾನೆ ಇಟ್ಕೊಳ್ಳೋಣ. ಅವಾಗೇನಂತಾರೆ, ತಂದೆ ಆವಾಗ ಆ ಮಗನೇ ಮನೆ, ಮನೆ ಅಂದರೆ ಆ ಮಗನೇ. ಅಂದರೆ ಅರ್ಥ, ಎಲ್ಲದರ ಜವಾಬ್ದಾರಿ ಆಗು ಹೋಗುಗಳು ಅವನು ನೋಡ್ಕೊಳ್ತಾನೆ. ಹಾಗೆ ಭಗವಂತ ನಿರ್ದಿಷ್ಟ ಗುಂಪಿನ ಸೃಷ್ಟ್ಯಾದಿಗಳನ್ನು ನಿರ್ವಹಿಸ್ತಕ್ಕಂಥವನಾದ್ದರಿಂದ ಅವನನ್ನೇ ಆ ಗುಂಪಿನ ಮುಖಂಡನಾಗಿ ಆ ಹೆಸರಿನಿಂದ ಕರೆಯಲಾಗಿದೆ. ಆ ಗುಂಪುಗಳಲ್ಲಿ ನಿರ್ದಿಷ್ಟ ಒಂದಕ್ಕೆ ಶ್ರೇಷ್ಠತೆ ಬಂದಿರುವುದು ಅಲ್ಲಿ ಹರಿಯ ವಿಶಿಷ್ಟವಾದ ವಿಭೂತಿ ರೂಪ ನೆಲೆಸಿರುವುದರಿಂದ ಈ ಮಾತನ್ನು ತಿಳಿಯಬೇಕಾಗಿದೆ. ದೇವತೆಗಳಲ್ಲಿ ಇಂದ್ರ ಶ್ರೇಷ್ಠ, ಈ ಮಾತಿನ ಅಭಿಪ್ರಾಯ ಏನು? ಇಲ್ಲಿ ರುದ್ರಾದಿಗಳಿಗಿಂತ ಇಂದ್ರ ಶ್ರೇಷ್ಠ ಅನ್ನೋ ಅರ್ಥ ಅಲ್ಲ. ಋತೇ ರುದ್ರಾದಿಕಾನ್ ಅನ್ನುವ ಗೀತಾಕಲ್ಪ ಮಾತನ್ನು ನಾವು ತೆಗೆದುಕೊಂಡು ವಿಷ್ಣು,
ಲಕ್ಷ್ಮಿ, ಬ್ರಹ್ಮ, ರುದ್ರಾಜ್ ದೇವತೆಗಳು ಹಾಗೂ ಅವರ ಪತ್ನಿಯರನ್ನು ಹೊರತುಪಡಿಸಿ ಉಳಿದ ದೇವತೆಗಳಲ್ಲಿ ಇಂದ್ರ ಶ್ರೇಷ್ಠ. ಈ ಒಂದು ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೆಯೇ ಪಾಂಡವಾನಾಂ ಧನಂಜಯ, ಪಾಂಡವರಲ್ಲಿ ಅರ್ಜುನ ಶ್ರೇಷ್ಠ. ಹೇಳ್ಬೋದಾಗೆ ಭೀಮಸೇನ ದೇವರು ಶ್ರೇಷ್ಠರು, ವಾಯುದೇವರ ಅವತಾರ. ಮತ್ತು ಪಾಂಡವಾನಾಂ ಧನಂಜಯ ಅರ್ಥ ಭೀಮಸೇನನ್ನು ಬಿಟ್ಟು ಉಳಿದ ಪಾಂಡವರಲ್ಲಿ ಅರ್ಜುನ ಶ್ರೇಷ್ಠ. ಋತೇ ಭೀಮಂ ಅನ್ನುವ ಗೀತಾಕಲ್ಪದ ಮಾತನ್ನು ನಾವು ತಿಳ್ಕೊಳ್ಬೇಕು. ಹಾಗೆಯೇ ಪುರೋಹಿತರಲ್ಲಿ ವಶಿಷ್ಠರು ಶ್ರೇಷ್ಠ. ಏನು ಅಭಿಪ್ರಾಯ? ವಾಸ್ತು ವಿಚಾರ ಮಾಡಲಿಕ್ಕೆ ಹೋದರೆ ತಾರತಮ್ಯದಲ್ಲಿ ವಶಿಷ್ಠರದು 16ನೇ ಕಕ್ಷೆ, ಬೃಹಸ್ಪತಿಯವರದು 10ನೇ ಕಕ್ಷೆ. ಅವರೇ ಸೀನಿಯರು, ಅವರೇ ಶ್ರೇಷ್ಠರು, ತಾರತಮ್ಯದಲ್ಲಿ ಅಗ್ರಗಣ್ಯರು. ವಶಿಷ್ಠೋ ಎಂಬತಕ್ಕಂಥ ಒಂದು ತ್ರೈಕಾಲ ಗ್ರಂಥ ಮಾತನ್ನು ಇಟ್ಟುಕೊಂಡು ನಾವು ಚಿಂತನೆ ಮಾಡುವಂತಾಗಿದ್ದರೆ ಮಾನವರ ರಾಜಪುರೋಹಿತರಲ್ಲಿ ವಶಿಷ್ಠರು ಶ್ರೇಷ್ಠ. ಅದಕ್ಕರ್ಥ ಪುರೋಹಿತರಲ್ಲಿ, ಸಮಗ್ರ ಪುರೋಹಿತರಲ್ಲಿ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂತಹ ಬೃಹಸ್ಪತಿಯು ಶ್ರೇಷ್ಠ ಅಂತೇಳಿ ನಾವು ತಿಳಿಯಬೇಕಾಗಿದೆ. ಜ್ಞಾನಿಗಳಲ್ಲಿ ಶುಕ್ರಾಚಾರ್ಯರು ಶ್ರೇಷ್ಠ ಅಂತ ಒಂದು ಮಾತಿದೆ. ಏನು ಅಭಿಪ್ರಾಯ ಹಾಗಾದರೆ? ತಥಾ ಶುಕ್ರ ಅನ್ನುವ ಗೀತಾಕಲ್ಪದ ಮಾತನ್ನು ತೆಗೆದುಕೊಳ್ಬೇಕು. ಅದರಂತೆ ಬ್ರಹ್ಮ, ಬೃಹಸ್ಪತಿ ಮುಂತಾದವರನ್ನು ಬಿಟ್ಟು ಉಳಿದ ಜ್ಞಾನಿಗಳಲ್ಲಿ ಶುಕ್ರಾಚಾರ್ಯರು ಶ್ರೇಷ್ಠರು. ಅದರಂತೆ ಸ್ತ್ರೀಯರಲ್ಲಿ ಶತರೂಪ ಶ್ರೇಷ್ಠ, ಪುರುಷರಲ್ಲಿ ಸ್ವಯಂಭೂಮನು ಶ್ರೇಷ್ಠ. ಈ ಮಾತು ಅಭಿಪ್ರಾಯ ಏನು? ಶತರೂಪ ಅನ್ನುವ ವೈಶಿಷ್ಟ್ಯ ಗ್ರಂಥದ ಮಾತಿನಂತೆ ಇದನ್ನು ನಾವು ತಿಳಿಯಬೇಕಾಗಿದೆ. ಶಚಿ ಇಂದ್ರನ ಪತ್ನಿ, ಅವಳದು 10ನೇ ಕಕ್ಷೆ. ಶತರೂಪಾಳದ್ದು 12ನೇ ಕಕ್ಷೆ. ಸ್ವಯಂಭೂಮನು 10, ಇಂದ್ರ 8. ಹಾಗಾಗಿ ಮೇಲಿನ ಮಾತಿನಂತೆ ಶಚಿ, ಇಂದ್ರ ಇವರು ಸದ್ಗುಣಗಳಿಂದ ಶತರೂಪೆಗಿಂತ ಉತ್ತಮರು, ನೋ ಡೌಟ್. ಆದ್ದರಿಂದ ಶಚೀದೇವಿ ಬಿಟ್ಟು ಉಳಿದ ಸ್ತ್ರೀಯರಲ್ಲಿ ಅಂತ ಅರ್ಥ ಮಾಡಬೇಕು, ಶತರೂಪ ಶ್ರೇಷ್ಠ. ಹಾಗೆ ಇಂದ್ರನನ್ನು ಬಿಟ್ಟು ಉಳಿದ ಪುರುಷರಲ್ಲಿ ಸ್ವಯಂಭುವ ಮನು ಶ್ರೇಷ್ಠ ಅಂತ ಅರ್ಥ ಮಾಡಬೇಕು. ಭಾಗವತರಲ್ಲಿ ಉದ್ಧವ ಶ್ರೇಷ್ಠ ಅನ್ನೋ ಮಾತು ಬಂತು. ತ್ವಂತು ಭಾಗವತಾಧೀಶಃ, ಎಲ್ಲರ ಶ್ರೇಷ್ಠ ಉದ್ಧವ. ಈ ಮಾತಿಗೆ ಅರ್ಥ? ಅದಕ್ಕೆ ಸರ್ವಭಾಗವತಾಧೀಶ ಅನ್ನುವ ವೈಶೇಷ್ಯ ಗ್ರಂಥವನ್ನು ಇಟ್ಟುಕೊಂಡು ಅರ್ಥ ಮಾಡಬೇಕು. ಭೀಮಸೇನನದು 3ನೇ ಕಕ್ಷೆ, ದ್ರೌಪದಿಯದು 4ನೇ ಕಕ್ಷೆ, ಬಲರಾಮನದು 5ನೇ ಕಕ್ಷೆ, ಅರ್ಜುನ 8, ಉದ್ಧವ ಒಂದು ಬೃಹಸ್ಪತಿ ಅವತಾರವಾದ್ದರಿಂದ 10ನೇಯ ಕಕ್ಷೆ. ಆದ್ದರಿಂದ ಭೀಮ, ದ್ರೌಪದಿ, ಬಲರಾಮ, ಅರ್ಜುನ ಇವರನ್ನು ಹೊರತುಪಡಿಸಿ ಉಳಿದ ಭಾಗವತರಲ್ಲಿ, ಭಗವದ್ಭಕ್ತರಲ್ಲಿ ಉದ್ಧವನು ಶ್ರೇಷ್ಠ ಅಂತ ಅರ್ಥ ಮಾಡಬೇಕು. ಹಾಗೆಯೇ ಆಶ್ರಮಗಳಲ್ಲಿ ಸನ್ಯಾಸ ಶ್ರೇಷ್ಠ ಅನ್ನೋ ಮಾತು ಬಂತು. ಹಾಗಾದರೆ ಆಶ್ರಮಾನಾಂ ಅಹಂ ತುರ್ಯ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ 4 ಆಶ್ರಮಗಳಲ್ಲಿ ನಾನು ಸನ್ಯಾಸಾಶ್ರಮ, ಭಗವಂತ ಹೇಳ್ತಾನೆ, ಶ್ರೇಷ್ಠ. ಹಾಗಾದರೆ ಗೃಹಸ್ಥಾಶ್ರಮಗಳಾಗಿರ್ತಕ್ಕಂಥ ದೇವತೆಗಳ ಸ್ಥಾನಮಾನ ಕಮ್ಮಿ ಅಂತ ಅರ್ಥ ಏನು? ಹಂಗರ್ಥ ಅಲ್ಲ. ಗಾರ್ಹಸ್ಥಂ ಅನ್ನುವ ಆಶ್ರಮ ವಿವೇಕ ಗ್ರಂಥದ ಮಾತಿನಂತೆ ಚಿಂತನೆ ನಡೆಸಬೇಕು. ದೇವತೆಗಳಲ್ಲಿ ಗೃಹಸ್ಥ ಧರ್ಮ, ಸನ್ಯಾಸ ಧರ್ಮ ಎರಡೂ ಕೂಡ ಯಾವಾಗಲೂ ಪೂರ್ಣವಾಗಿ ಇವೆ. ಎರಡನ್ನೂ ಮ್ಯಾನೇಜ್ ಮಾಡಲಿಕ್ಕೆ ಅವರಿಗೆ ಸಾಮರ್ಥ್ಯ ಇದೆ. ಸರ್ವಸಮರ್ಥರವರು ದೇವತೆಗಳು. ಅದಕ್ಕಾಗಿ ಅವರಿಗೆ ಎರಡೂ ಪ್ರಶಂಸಾರ್ಹಗಳೇ ಆಗಿವೆ. ವಿವಕ್ಷಾಭೇದದಿಂದ ಒಮ್ಮೊಮ್ಮೆ ಸನ್ಯಾಸ ಶ್ರೇಷ್ಠ ಅಂತ ಹೇಳೋದುಂಟು, ಮತ್ತೊಮ್ಮೆ ಗೃಹಸ್ಥ ಧರ್ಮ ಶ್ರೇಷ್ಠ ಅಂತ ಹೇಳುವುದುಂಟು. ಅಷ್ಟು ಬಿಟ್ಟರೆ ದೇವತೆಗಳಲ್ಲಿ ಮನುಷ್ಯರಂತೆ ಒಂದು ಧರ್ಮಾಚರಣೆ ಮಾತ್ರ ಅವರಿಗೆ ಸಾಮರ್ಥ್ಯ ಇರತಕ್ಕಂಥದ್ದು ಆ ಲೆಕ್ಕದಲ್ಲಿ ಅಲ್ಲವಿಲ್ಲ. ಅದರಂತೆ ವಿರೋಧ ಇಲ್ಲ ಅಂತ ತಿಳ್ಕೊಳ್ಬೇಕು. ವರ್ಣಾನಾಂ ಬ್ರಾಹ್ಮಣ ಶ್ರೇಷ್ಠ 2 ವರ್ಣಗಳಲ್ಲಿ. ವರ್ಣಾನಾಂ ಪ್ರಥಮೋನಘ. ಏನು ಹಾಗಂದರೆ ಕ್ಷತ್ರಿಯ ದೇವತೆಗಳು ಕನಿಷ್ಠ ಅನ್ನೋ ಅರ್ಥ ಅಲ್ಲ. ದೇವತೆಗಳಲ್ಲಿ ಕ್ಷತ್ರಿಯರು ಇದ್ದಾರೆ, ಅವರು ಕನಿಷ್ಠ ಅನ್ನೋ ಅರ್ಥ ಅಲ್ಲ. ದೇವತೆಗಳಲ್ಲಿ ಬ್ರಾಹ್ಮಣ ಧರ್ಮ ಹಾಗೂ ಕ್ಷತ್ರಿಯ ಧರ್ಮ ಪೂರ್ಣ ಇವೆ. ಎರಡೂವರೆಗೆ ಶ್ರೇಷ್ಠ, ಎರಡು ಪ್ರಶಂಸನೀಯವೇ ಆಗಿದೆ. ಮನುಷ್ಯರಲ್ಲಿ ಬ್ರಾಹ್ಮಣ ಧರ್ಮ ಪೂರ್ತಿಯಾಗಿರುವುದಿಲ್ಲ. ಅದು ಪೂರ್ತಿಯಾಗಿರುವ ಬ್ರಹ್ಮ ಹಾಗೂ ಬ್ರಹ್ಮಪುತ್ರಾದಿಗಳನ್ನು ಗಮನದಲ್ಲಿಟ್ಟುಕೊಂಡು ಬ್ರಾಹ್ಮಣ ಶ್ರೇಷ್ಠ ಅಂತ ಹೇಳಲಾಗಿದೆ, ಹೊರತು ಸಾಮಾನ್ಯ ಬ್ರಾಹ್ಮಣನಲ್ಲ. ಆ ಚಿಂತನೆಯನ್ನು ನಾವು ನೋಡ್ತಕ್ಕಂಥದ್ದು. ದೇವತೆಗಳಿಗೆ ಎರಡೂ ಕೂಡ ಪ್ರಶಂಸನೀಯವೇ ಆಗಿದೆ. ಹರಿಯ ವಿಭೂತಿ ರೂಪಗಳು ಅನಂತವಾಗಿವೆ. ಹರಿಯೂ ಕೂಡ ಅದನ್ನು ಲೆಕ್ಕ ಮಾಡಲಾರ ಅಂತ ಒಂದು ಮಾತು ಬಂತು. ಹೇಗ್ರಿ ಈ ಮಾತು? ನಮಗೆ ಗೊತ್ತಿಲ್ಲ ಬಿಡಿ, ನಾವು ಅಜ್ಞರು. ಹರಿ ಸರ್ವಜ್ಞ, ಅವನಿಗೆ ಯಾಕೆ ಲೆಕ್ಕ ಗೊತ್ತಿಲ್ಲ?
ಎಷ್ಟು ಅನಂತ ರೂಪಗಳಿವೆ ಅಂತ ಲೆಕ್ಕಾಚಾರ ಭಗವಂತ ಸಿಗಬೇಕಲ್ವ. ನಾವು ದಡ್ರು, ಮೂರ್ಖರು, ಅಜ್ಞಾನಿಗಳು, ನಮಗೆ ಲೆಕ್ಕ ಸಿಗಲಿಕ್ಕಿಲ್ಲ, ಬೇಡ. ಅವನೇನು ಸಾಧ್ಯ ಇಲ್ಲ ಅಂತ ಅನ್ಬೋದ. ಅದಕ್ಕೆ ಅನಂತಮಿತಿ ಅನ್ನುವ ಮಾತನ್ನು ಅನಂತಮಿತಿ ವೇತ್ತೀಶಃ ಅನಂತಂ ತ್ವಂತವತ್ತಥ ಅನಂತಸ್ಯ ಹಿ ಸಂಖ್ಯಾನೇ ನತು ಸರ್ವಜ್ಞತಾ ಭವೇತ್. ಸಹಸ್ರಾವರಣದ ಗ್ರಂಥದ ಮಾತಿದು. ಏನಿದ್ರ ಅಭಿಪ್ರಾಯ? ಹರಿಯ ರೂಪ ಗುಣಗಳಿಗೆ ಇಷ್ಟೇ ಅಂತ ಒಂದು ಲೆಕ್ಕ, ಲಿಮಿಟೇಷನ್ ಇಲ್ಲ, ಸಂಖ್ಯಾ ಇಲ್ಲ. ಯಾಕೆ? ಅದು ಎಂಡ್ ಲೆಸ್, ಅನಂತವಾಗಿದೆ, ಅಂತ ಇಲ್ಲ ಅದಕ್ಕೆ. ಲೆಕ್ಕ ಯಾವುದಕ್ಕೆ ಇಲ್ಲ ಅದನ್ನು ತಿಳಿಯದಿದ್ದರೆ ಸರ್ವಜ್ಞ ಅಂತ ಅನ್ನಲಿಕ್ಕೇನು ತೊಂದರೆ ಏನಿಲ್ಲ. ಲೆಕ್ಕ ಇದ್ದದ್ದನ್ನು ತಿಳಿಯಬೇಕು. ಅದನ್ನು ತಿಳಿದೇ ಇದ್ದರೆ ಸರ್ವಜ್ಞ ಹೇಗೆ ಅವನು? ಒಂದು ಪ್ರಶ್ನೆ ಕೇಳಬೇಕು. ಇದ್ದ ಲೆಕ್ಕವನ್ನು ಹೇಳಲಿಕ್ಕೆ ಬರದೇ ಇದ್ದರೆ, ತಿಳ್ಕೊಳ್ಳದೇ ಇದ್ದರೆ ಸರ್ವಜ್ಞ ಯಾಕೆ, ಹೇಗೆ ಅನ್ನೋ ಪ್ರಶ್ನೆ. ಲೆಕ್ಕವೇ ಇಲ್ಲ, ಇಲ್ಲದೇ ಇದನ್ನು ತಿಳಿಯಲಿಲ್ಲ ಅಂದರೆ ಸರ್ವಜ್ಞ ಅಲ್ಲ ಅಂತ ಅನ್ನೋ ಪ್ರಶ್ನೆ ಬರಂಗನೇ ಇಲ್ಲ. ಯಾಕೆ? ಇಲ್ಲದುದನ್ನು ತಿಳಿದರೆ ಅದು ಭ್ರಾಂತ ಅಂತ ಆಗ್ತದೆ, ಭ್ರಮಿತ ಅಂತ ಆಗ್ತದೆ. ಹಾಗಾಗಿ ಭಗವಂತ ಸರ್ವಜ್ಞನಾಗಿರೋದರಿಂದ ಇದ್ದುದನ್ನೇ ತಿಳಿತಾ ಇದ್ದಾನೆ ವಿನಃ ಇಲ್ಲದೇ ಇದ್ದನ್ನು, ಶಶೃಂಗ ಮೊಲದ ಕೋಡು ತಿಳಿದಿದ್ದಾನೆ ಅಂದರೆ ಭ್ರಾಂತ ಅಂತ ಅರ್ಥ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು. ಈ ವಿಭೂತಿ ರೂಪದ ಉಪಾಸನೆಯ ಮುಖ್ಯಾಂಶ ಏನು ಅನ್ನೋ ಮಾತನ್ನು ನೋಡೋದಾಗಿದ್ದರೆ, ಶ್ರೀಹರಿ ಸರ್ವ ಶಬ್ದ ಮುಖ್ಯವಾಚ್ಯನಾಗಿದ್ದಾನೆ. ಒಂದಲ್ಲ, ರಾಮಕೃಷ್ಣ ಗೋವಿಂದ ಎಲ್ಲ ಶಬ್ದಗಳು. ಆದ್ದರಿಂದ ಮನಸ್ಸು, ವಾಕ್, ಶರೀರ ಎಲ್ಲ ಕ್ರಿಯಾಗಳನ್ನು ಕೂಡ ಹರಿಪರವಾಗಿ ನಡೆಸಬೇಕಾಗಿದೆ. ಪ್ರತಿಯೊಂದು ಶಬ್ದಕ್ಕೂ ಭಗವಂತನೇ ಅರ್ಥ. ಯಾಕೆ ಅರ್ಥ ಬಂದಿದೆ? ಆಯಾ ಗುಣಗಳನ್ನು ಭಗವಂತ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ಹರಿಪರ. ಎಲ್ಲ ಕಾರ್ಯವನ್ನು ಹರಿಪರವಾಗಿ ಚಿಂತಿಸಿ, ಹರಿಪರವಾಗಿ ಅರ್ಪಿಸಿ, ಹರಿಪರವಾಗಿ ಸಮರ್ಪಿಸುವ, ಆಚರಿಸಿ ಮಾಡುವ ಕಾರ್ಯವನ್ನು ಮಾಡಬೇಕಾಗಿದೆ. ತಪಸ್ಸು ಮುಂತಾದ ಎಲ್ಲ ಧರ್ಮಗಳಲ್ಲಿ ಇದೇ ಶ್ರೇಷ್ಠ ಅನ್ನುವ ಸಂದೇಶ ಇದಾಗಿದೆ ಮಾತನ್ನು ನೋಡ್ತಕ್ಕಂಥದ್ದು. ಮತ್ತೊಂದು ಮಾತನ್ನು ಹೇಳಿದ, ಯದ್ಯದ್ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಜನರಲ್ಲಿ ಯಾರಲ್ಲಿ ಒಂದು ಒಳ್ಳೊಳ್ಳೆ ಗುಣಗಳುಂಟು, ಯಾರಲ್ಲೋ ಸಂಗೀತ ಕಲೆ, ಯಾರಲ್ಲಿಯೋ ಸಾಹಿತ್ಯ ಕಲೆ, ಯಾರಲ್ಲಿಯೋ ಡ್ರಾಯಿಂಗ್ ಚಿತ್ರಕಲೆ, ಮತ್ತೇನೋ ಸಂಪತ್ತು, ಸೌಂದರ್ಯ, ಒಂದೊಂದು ಗುಣಗಳು ಇವೆ. ಆ ಗುಣ ಬಂದದ್ದು ಸುಮ್ಮನೆ ಅಲ್ಲ, ಭಗವಂತನ ಅನುಗ್ರಹದಿಂದ. ಹಾಗಾಗಿ ನಾವು ವಿ ಮಸ್ಟ್ ರೆಸ್ಪೆಕ್ಟ್ ದಮ್. ನನ್ನಲ್ಲಿ ಒಂದು ಗುಣ ಇದೆ, ಹಾಗಂತ ನಾನೇ ಶ್ರೇಷ್ಠ ಅಂತ ತಿಳ್ಕೊಳ್ಳೋದಲ್ಲ. ಅವರಲ್ಲೊಂದು ಗುಣ ಇದೆಯಲ್ಲ, ಅದಕ್ಕೆ ನಾನು ಬೆಲೆ ಕೊಡಬೇಕು. ಅವರ ಕಲೆಗೆ ನಾನು ಬೆಲೆ ಕೊಡಬೇಕು. ಅಂದಾಗ ಸಾಮಾಜಿಕ ಸಾಮರಸ್ಯ ನಿರ್ಮಾಣವಾಗ್ತದೆ. ಅದು ಬಿಟ್ಟು ನಿಂದೇನು ಹೇಳ್ತೀಯೋ ನಂದೇ ಶ್ರೇಷ್ಠ ಅಲ್ಲ. ಕೃಷ್ಣ ಹೇಳಿದೆ, ಎಲ್ಲೆಲ್ಲಿ ಶ್ರೇಷ್ಠತೆ ಉಂಟುಂಟೋ ಅಲ್ಲೆಲ್ಲ ಕಡೆಗೆ ನಾನಿದ್ದೇನೆ. ಹಾಗಾಗಿ ಎಲ್ಲ ಕಡೆಗೆ ಹರಿಯ ಇರುವನ್ನು ಅರಿತುಕೊಳ್ಳಬೇಕಾಗಿದೆ. ಅದೇ ಈ ವಿಭೂತಿ ಯೋಗದ ಸಂದೇಶ ಅನ್ನೋ ಮಾತನ್ನು ನೋಡುತ್ತಾ, ಈ ಭಾಗವತ ಏಕಾದಶ ಸ್ಕಂದದ ಅಂದರೆ ಭಾಗವತ ಸುಸಂಮೋದ ಈ ಭಾಗದ ಪೂರ್ವಾರ್ಧ ವಿಷಯ ವಿವರಣೆ ಇಲ್ಲಿಗೆ ಮಂಗಲವಾಗ್ತದೆ. ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.